ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರೋ ಡಿಸೈನ ಸಾರಿಗೆ ವರ್ಕ್ ಮಾಡ್ತಾಯಿದ್ದೀನಿ. 6 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಥ್ರೆಡ್ ಕಲರ್ ಬಂದು ಸ್ಯಾರಿ ಬಾಡಿ ಕಲರ್ ಏನಿದೆ ಅದಕ್ಕಿಂತ 1 ಶೇಡ್ ಲೈಟರಲ್ಲಿ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಇದೆ. ಬೀಡ್ಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾದಂಥ 3 mm ಸೈಜ್ ಇರುವ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕ್ರಿಸ್ಟಲ್ ಬೇಡ ಆದರೆ ಗೋಲ್ಡ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. 2 or 3 mm ಸೈಜ್ ಇರೋವಂಥದ್ದು ತೊಗೊಳ್ಳಿ. ತುಂಬ ದೊಡ್ಡ ಸೈಜ್ ತೊಗೊಂಡ್ರೂ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟು ಸೀರೆ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊಬೇಕು. ಮೊದಲಿಗೆ ಒಂದು ಲಾಕ್ ಮಾಡ್ತೀನಿ. ಸೊ ಲಾಕ್ ಆದಮೇಲೆ 2 ಚೈನ್ಸ್ 1 and 2 ಚೈನ್ಸ್ನ ನಾನು ಫಸ್ಟ್ ಕಂಬ ಅಂತ ಕೌಂಟಿಂಗ್ ತೊಗೊತೀನಿ. ಇದಾದಮೇಲೆ 2 ಚೈನ್ ಪಕ್ಕದಲ್ಲೇ ಸೆಕೆಂಡ್ ಕಂಬನ ವರ್ಕ್ ಮಾಡ್ತೀನಿ. ನೋಡಿ, ನಾವೇನು 2 ಚೈನ್ಸ್ ಹಾಕಿದ್ದೀವಿ ಅಲ್ಲ, ಅದರ ಪಕ್ಕದಲ್ಲೇ ಸೊ ಅದೇ ಲೆಂತ್ಗೆ ಈ ಕಂಬನ ವರ್ಕ್ ಮಾಡಬೇಕು. ಸೊ 2 ಕಂಬ ಆಯಿತು. ಇದೇ ಥರ ಇನ್ನೂ 1 ಕಂಬನ ಮಾಡ್ಕೊತೀನಿ. ಟೋಟಲಾಗಿ 3 ಕಂಬ ಬರುತ್ತೆ. ಆ 2 ಚೈನ್ನ 1 ಕಂಬ ಅಂತ ಕೌಂಟಿಂಗ್ ತೊಗೊಂಡಿದ್ದೀನಿ ನಾನು. ಸೊ 3 ಕಂಬ ಆದಮೇಲೆ ಈಗ ಬೀಡನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೋಡಿ, ಕ್ರಿಸ್ಟಲನ್ನು ಹೀಗೆ ದಾರದಲ್ಲಿ ಪುಷ್ ಮಾಡಿಕೊಂಡು, ನಾನು ಬೀಡ್ನೇನು ಲಾಕ್ ಮಾಡ್ತಾಯಿಲ್ಲ ಇಲ್ಲಿ, ಬೇಕಿದ್ರೆ ನೀವು ಲಾಕ್ ಮಾಡ್ಬೋದು. ಬಟ್ ಹಾಗೆ ನಾನು ನೆಕ್ಸ್ಟ್ ಕಂಬನ ಕಂಟಿನ್ಯೂ ಮಾಡ್ತೀನಿ. ಲಾಕ್ ಮಾಡ್ದಿರೋ ಬೀಡನ್ನ ಪ್ರೀವಿಯಸ್ ಕಂಬ ಏನು ಹಾಕಿದ್ದೀವಿ ಅದರ ಪಕ್ಕದಲ್ಲೇ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಗ್ಯಾಪ್ ಕೊಡಬಾರ್ದು. ನೆಕ್ಸ್ಟಾಗಿ ವರ್ಕ್ ಮಾಡಬೇಕು. ಇನ್ನು 2 ಕಂಬ ಬೀಡ್ ಆದಮೇಲೇನು 3 ಕಂಬನ ವರ್ಕ್ ಮಾಡ್ತೀನಿ. ಸೊ ಟೋಟಲಾಗಿ 6 ಕಂಬ ಬರುತ್ತೆ. ಬೀಡ್ಗೂ ಮುಂಚೆ 3 ಬರುತ್ತೆ, ಬೀಡ್ ಆದಮೇಲೇನು 3 ಬರುತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನ ನಾವು ಮುಗಿಸ್ಬೋದು. ಹಾರ್ಡ್ಲಿ ಇಟ್ ಟೇಕ್ಸ್ ವಿತಿನ್ 3 hours ಅನಿಸುತ್ತೆ. ಸೊ 3 hours ಒಳಗೇ ನೀವು ಈ ಡಿಸೈನ ಫುಲ್ ಸಾರಿಗೆ ಕಂಪ್ಲೀಟ್ ಮಾಡ್ಬೋದು. ಸೊ ಈ ಥರ 6 ಕಂಬ ಆಯ್ತಲ್ವಾ. ಈಗೇನು ಮಾಡಬೇಕು, ಮತ್ತು ಚೈನ್ಸ್ ಹಾಕೊಳ್ಳೋಣ. ಇಲ್ಲಿ 5 ಚೈನ್ಸ್ ವರ್ಕ್ ಮಾಡ್ತೀನಿ. ಅಂದರೆ 5 ಚೈನ್ ಹಾಕ್ಕೊಂಡು ಒಂದೇ ಸ್ಟೆಪ್ ಆಗಿರೋದ್ರಿಂದ ಇಲ್ಲಿ ಡಿಸೈನ ಹಾಗೆ ಟರ್ನ್ ಮಾಡ್ತೀನಿ. ಸ್ವಲ್ಪ ಹೀಗೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾನೇನು 2 ಚೈನ್ಸ್ ಹಾಕಿದ್ದೆ ಅದರಲ್ಲಿ ಸೆಕೆಂಡ್ ಚೈನ್ಗೆ ಈ 5 ಚೈನ್ನ ಲಾಕ್ ಮಾಡಬೇಕು. ಮತ್ತು ಫ್ರಂಟಿಗೆ ಟರ್ನ್ ಮಾಡೋಣ. ನಮಗೆ ಈ 6 ಕಂಬದ ಮೇಲೆ ಈ ರೀತಿ 5 ಚೈನಿಂದು ಗ್ಯಾಪ್ ಇರುತ್ತೆ ಅಲ್ವಾ. ಸೊ ಈ ಗ್ಯಾಪಲ್ಲಿ ಆರ್ಚನ್ನ ಮಾಡಬೇಕು. ಆರ್ಚ್ ಮಾಡೋದಕ್ಕೆ ಸ್ಟಾರ್ಟಿಂಗು 2 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. 2 ಚೈನ್ಸ್ ಆದಮೇಲೆ ಈಗ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು. ಇದು ಫಸ್ಟ್ ಡಬಲ್ ಕ್ರೋಶೆಟ್ ಮತ್ತು ಇದು ಸೆಕೆಂಡ್ ಡಬಲ್ ಕ್ರೋಶೆಟ್. ಇದೇ ಥರ ಇನ್ನೂ 1 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ 2 ಚೈನ್ ಆದಮೇಲೆ 3 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ನೆಕ್ಸ್ಟ್ ಈಗ ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. 2 ಸಲ ಹೀಗೆ ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಹಾಗೆ ಲಾಸ್ಟ್ 2 ಲೂಪಿಂದ ಒಂದು. ಈ ರೀತಿ ನಾವು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಇಲ್ಲಿ 2 ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಡಿಸೈನು ಲೀವ್ ಶೇಪಲ್ಲಿ ಬರುತ್ತೆ. ದಟ್ ಈಸ್ ದ ರೀಸನ್ ಫಸ್ಟ್ ನಾವು ಡಬಲ್ ಕ್ರೋಶೆಟಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಟ್ರಿಪಲ್ ಕ್ರೋಶೆಟಿಂದ ಫಸ್ಟ್ ಹಾಫ್ ಸೈಡು ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಇಲ್ಲಿ 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಪಿಕೋ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 3 ಚೈನ್ಸ್ ಹಾಕಿ ಈ ಲಾಸ್ಟ್ ಟ್ರಿಪಲ್ ಕ್ರೋಶೆಟ್ ಏನಿದೆ ಅಲ್ವಾ, ನೋಡಿ ಅಲ್ಲಿ 2 ದಾರ ಕಾಣಿಸ್ತಾ ಇದೆ. ಸೊ 3 ಚೈನ್ಗೂ ಮುಂಚೆ 2 ದಾರ ಇದೆ ಅಲ್ವಾ. ಸೊ ಅದರ ಕೆಳಗಡೆಯಿಂದ ನಾವು ಕ್ರೋಶೆನ ಇನ್ಸರ್ಟ್ ಮಾಡಬೇಕು. ಮತ್ತೆ ತೋರಿಸ್ತೀನಿ ನೋಡಿ. 3 ಚೈನ್ಗೂ ಮುಂಚೆ ಲಾಸ್ಟ್ ಟ್ರಿಪಲ್ ಕ್ರೋಶೆಟಲ್ಲಿ 3 ಚೈನ್ಗೆ ಮುಂಚೆ ಹೀಗೆ 2 ದಾರ ಕಾಣಿಸುತ್ತೆ ಅಲ್ವಾ. ಸೊ ಅದರ ಕೆಳಗಡೆಯಿಂದ ಕ್ರೋಶೆನ ಇನ್ಸರ್ಟ್ ಮಾಡಿ ಈ ಲೂಪ್ ತೊಗೊಂಡು ಈಗ ಲಾಕ್ ಮಾಡ್ಕೋಬೇಕು. ಸೊ ಇದು ಪಿಕೋ ಸ್ಟಿಚ್ ಆಯಿತು. ಸೊ ಈಗೇನು ಮಾಡಬೇಕು, ನೆಕ್ಸ್ಟ್ ಹಾಫ್ ಸೈಡು ಸೇಮ್ ಇದೇ ಥರ ವರ್ಕ್ ಮಾಡಬೇಕು. ಬಟ್
ಟ್ರಿಪಲ್ ಕ್ರೋಶೆಟಿಂದ ಸ್ಟಾರ್ಟ್ ಮಾಡಿ ಡಬಲ್ ಕ್ರೋಶೆಟ್ಗೆ ಎಂಡ್ ಮಾಡ್ಕೊಬೇಕು. ಸ್ಟಾರ್ಟಿಂಗು 2 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೇಮ್ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಎರಡೂ ಕಡೆ ಟ್ರಿಪಲ್ ಕ್ರೋಶೆಟ್ ಮತ್ತು ಡಬಲ್ ಕ್ರೋಶೆಟ್ ಲೆಂತು ಈವನ್ ಆಗಿದ್ದಾಗ ನಮಗೆ ಪ್ರಾಪರಾಗಿರುವಂಥ ಲೀವ್ ಶೇಪು ಅಲ್ಲಿ ಫಾರ್ಮ್ ಆಗುತ್ತೆ. ಸೊ 2 ಟ್ರಿಪಲ್ ಕ್ರೋಶೆಟ್ ಆಯಿತು. ಈಗ 3 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಡಬಲ್ ಕ್ರೋಶೆಟ್ನ ಮಾಡೋದು. ಇದು 2ನೇದು. ಹಾಗೆ ಇನ್ನು ಒಂದು ಲಾಸ್ಟ್ ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಅಪಾರ್ಟ್ ಫ್ರಮ್ ದಟ್ ಕ್ರಿಸ್ಟಲ್ ಬೇರೆ ಎಲ್ಲೂ ಕೂಡ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿಲ್ಲ. ಸೊ 3 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಸ್ಟಾರ್ಟಿಂಗ್ ನಾನು 2 ಚೈನ್ಸಿಂದ ಪೆಟಲ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ. ಸೊ ಅದೇ ಥರ ಇವಾಗ 2 ಚೈನ್ಸ್ ವರ್ಕ್ ಮಾಡಿ ಸೇಮ್ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಪೆಟಲನ್ನು ಎಂಡ್ ಮಾಡಬೇಕು. 2 ಚೈನ್ಸಿಂದ ಸ್ಟಾರ್ಟ್ ಮಾಡಿ 2 ಚೈನ್ಸಿಂದನೇ ಎಂಡ್ ಮಾಡಬೇಕು. ನೋಡಿ ಈ ರೀತಿ ಪ್ಯಾಟ್ರನ್ ಬರುತ್ತೆ. ತುಂಬಾ ಪ್ರಿಟಿಯಾಗಿದೆ. ಖಂಡಿತ ಎಲ್ಲರೂ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಕೂಡ ಈ ಡಿಸೈನ ಎಫರ್ಟ್ಲೆಸ್ ಆಗಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ನಾನು ಮಿಡಲಲ್ಲಿ ಏನು ಪಿಕೋ ಸ್ಟಿಚ್ ವರ್ಕ್ ಮಾಡಿದ್ದೀನಿ ಅದು ಆಪ್ಷನಲ್. ಸೊ ನಿಮಗೆ ಪಿಕೋ ಬೇಡ ಅಂತ ಹೇಳಿದ್ರೆ ಒಂದು ಬೀಡಿಂದ ಅದನ್ನು ರಿಪ್ಲೇಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಫಸ್ಟ್ ಪೆಟಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 2 ಚೈನ್ಸ್ ವರ್ಕ್ ಮಾಡಬೇಕು. 1 ಆ್ಯಂಡ್ 2 ಚೈನ್ಸ್ ಆದಮೇಲೆ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಆ 2 ಚೈನ್ ನೋಡಿಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿ ಕರೆಕ್ಟಾಗಿ ಆ ಪಾಯಿಂಟಿಂದ ಮತ್ತು ಬಟ್ಟೆಗೆ ಕಂಬಗಳನ್ನ ವರ್ಕ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ ನೀವೇನು ಕಂಬಗಳನ್ನ ಹಾಕ್ತೀರಾ ಸೊ ಅದು ಕಂಪ್ಲೀಟ್ಲಿ ಅಪ್ ಟು ಯುವರ್ ಚಾಯ್ಸ್. ಅಂದರೆ ಒಂದು ಪೆಟಲಿಂದ ಇನ್ನೊಂದು ಪೆಟಲಿನ ಮಧ್ಯ ನಿಮಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ಕಂಬಗಳನ್ನ ಮಾಡ್ಕೊಬೋದು. ನಾನಿಲ್ಲಿ 4 ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಡಿಸ್ಟೆನ್ಸಲ್ಲಿ ಸಾಕು ಅನ್ನಿಸ್ತು. ನಿಮಗೆ ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ 5, 6, 7 ಈ ರೀತಿ ಕಂಬಗಳನ್ನ ಇನ್ಕ್ರೀಸ್ ಮಾಡ್ಬೋದು. ಅಥವಾ ಇನ್ನು ಹತ್ತಿರ ಬೇಕು ಅಂದರೆ ಬರೀ 2 ಕಂಬ ಬೇಕಾದರೂ ನೀವು ವರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಡಿಸೈನ ಕಂಟಿನ್ಯೂ ಮಾಡ್ಬೋದು. ಸೊ ನೋಡಿ ಇವಾಗ 4 ಕಂಬ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕಬೇಕು. ನಾವು 2 ಚೈನ್ಸ್ ವರ್ಕ್ ಮಾಡಿ ಕಂಬ ಸ್ಟಾರ್ಟ್ ಮಾಡಿದ್ವಿ. ಮತ್ತು 2 ಚೈನ್ಸ್ ಹಾಕ್ಬಿಟ್ಟೆ ಕಂಬನ ಎಂಡ್ ಮಾಡಬೇಕು. 2 ಚೈನ್ಸ್ ಆದಮೇಲೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಯಾವ ರೀತಿ ಡಿಸೈನ್ ಸ್ಟಾರ್ಟ್ ಮಾಡಿದೆ ಅದೇ ಥರ ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಂದ ಬಟ್ಟೆಗೆ ಕಂಬಗಳನ್ನ ವರ್ಕ್ ಮಾಡಬೇಕು. ಇಲ್ಲಿ ಈ ಕಂಬದ ಮೇಲೆ ಪೆಟಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, 3 ಕಂಬ ಹಾಕಿ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ 3 ಕಂಬನ ವರ್ಕ್ ಮಾಡಬೇಕು. ಪ್ರೀವಿಯಸ್ ನಾನೇನು 4 ಕಂಬ ವರ್ಕ್ ಮಾಡ್ತೆ ಅಲ್ವಾ, ಅದು ಬರೀ ಸ್ಪೇಸ್ಗೋಸ್ಕರ ಅಷ್ಟೇ. ಒಂದು ಪೆಟಲಿಂದ ಇನ್ನೊಂದು ಮಧ್ಯ ಸ್ಪೇಸ್ ಕೊಡೋದಕ್ಕೋಸ್ಕರ ಕಂಬಗಳು ಹಾಕಿರೋದು. ಅಲ್ಲಿ ನೀವು ಎಷ್ಟು ಬೇಕಾದರೂ ಕಂಬಗಳನ್ನ ನೀವು ಕಸ್ಟಮೈಸ್ ಮಾಡ್ಬೋದು ನಿಮ್ಮ ಟೇಸ್ಟ್ ಪ್ರಕಾರ. ಇಲ್ಲಿ ಕೌಂಟಿಂಗು ಸೇಮ್ ಇರಬೇಕು. ಪೆಟಲ್ ಬರೋ ಜಾಗದಲ್ಲಿ ಕಂಬಗಳು ಸೇಮ್ ಇರಬೇಕು. ನೋಡಿ 6 ಕಂಬ ಆಯಿತು. ಇದಾದಮೇಲೆ ಮತ್ತೆ 5 ಚೈನ್ಸ್ ವರ್ಕ್ ಮಾಡಬೇಕು. 1 2 3 4 ಆ್ಯಂಡ್ 5 ಚೈನ್ಸ್ ಆದಮೇಲೆ ಡಿಸೈನರ್ ಟರ್ನ್ ಮಾಡಿ ಫಸ್ಟ್ ಕಂಬದ ಮೇಲೆ ಈ 5 ಚೈನ್ನ ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕಿಬಿಟ್ಟು 3 ಡಬಲ್ ಕ್ರೋಶೆಟ್ನ ಆ 5 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ಡಿಸೈನು ಸಿಂಗಲ್ ಕಲರಲ್ಲಿ ಮುಗ್ದೋಗುತ್ತೆ. ನಿಮ್ಮ ಸ್ಯಾರಿಲಿ ಜಾಸ್ತಿ ಕಲರ್ ಆಪ್ಷನ್ಸ್ ಇಲ್ದಿದ್ದಾಗ ಈ ರೀತಿ ಡಿಸೈನ್ಸ್ನ ನೀವು ಖಂಡಿತ ಟ್ರೈ ಮಾಡ್ಬೋದು. 3 ಡಬಲ್ ಕ್ರೋಶೆಟ್ ಆದಮೇಲೆ 2 ಟ್ರಿಪಲ್ ಕ್ರೋಶೆಟ್. ಸೊ ಈಗ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಪಿಕೋ ಸ್ಟಿಚ್ ಮಾಡ್ತಾಯಿದ್ದೀನಿ. ಪಿಕೋ ಮಾಡೋದಕ್ಕೆ 3 ಚೈನ್ಸ್ ವರ್ಕ್ ಮಾಡಿ ಲಾಸ್ಟ್ ಟ್ರಿಪಲ್ ಕ್ರೋಶೆಟ್ ಮೇಲೆ 3 ಚೈನ್ಗೂ ಮುಂಚೆ 2 ಲೂಪ್ ಇರುತ್ತೆ. ಅದರ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕು. ಪಿಕೋ ಬೇಡ ಅಂದರೆ ಖಂಡಿತ ನೀವು ಯಾವುದಾದ್ರೂ ಒಂದು ಸ್ಮಾಲ್ ಬೀಡನಲ್ಲಿ ರಿಪ್ಲೇಸ್ ಮಾಡ್ಬೋದು. ಪಿಕೋ ಆದಮೇಲೆ ಇನ್ನು ಹಾಫ್ ಸೈಡು ಟ್ರಿಪಲ್ ಕ್ರೋಶೆಟಿಂದನೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ 2 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಿ ಆಮೇಲೆ 3 ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ನಾನಿಲ್ಲಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ. ಫಸ್ಟ್ ಪೆಟಲ್ ಯಾವ ರೀತಿ ಮಾಡಿದೆ ಅಲ್ವ ಅದೇ ರೀತಿ ಈ ಪೆಟಲ್ನು ವರ್ಕ್ ಮಾಡಿರೋದು. ಮತ್ತು ಲಾಸ್ಟಲ್ಲಿ 2 ಚೈನ್ ಹಾಕ್ಬಿಟ್ಟು ಅದೇ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಪೆಟಲ್ನ ಎಂಡ್ ಮಾಡಬೇಕು. ಸೊ ಗೊತ್ತಾಯ್ತಲ್ವ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ. ಇಷ್ಟೇ ಡಿಸೈನು ತುಂಬಾ ಸಿಂಪಲ್ ಮೆಥಡಲ್ಲಿ ವರ್ಕ್ ಮಾಡೋದು.
ಇಲ್ಲಿ ಒಂದು ಸ್ಮಾಲ್ ವೇರಿಯೇಷನ್ ಹೇಳ್ತೀನಿ. ನಿಮಗೆ ಕಂಬಗಳು ಇಷ್ಟ ಇಲ್ಲ ಕಂಬಗಳನ್ನ ವರ್ಕ್ ಮಾಡೋದಕ್ಕೆ ಅಂದರೆ ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಬಟ್ಟೆಗೇ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಮೇಲೆ 5 ಚೈನ್ಸ್ ವರ್ಕ್ ಮಾಡಿ ಆಮೇಲೆ ಆ ಗ್ಯಾಪಲ್ಲಿ ಪೆಟಲ್ಸ್ನ ಮಾಡ್ಕೊಬೋದು. ಹಾಗೆ ಸ್ಪೇಸ್ ಕೊಡೋದಕ್ಕೆ ನಾನೇನು ಮಧ್ಯದಲ್ಲಿ ಕಂಬಗಳನ್ನ ವರ್ಕ್ ಮಾಡಿದ್ದೀನಿ ಅಲ್ಲೂ ಅಷ್ಟೇ 4 ಚೈನ್ಸ್ ಹಾಕ್ಕೊಂಡು ಬೇಕಿದ್ದರೆ ನೀವು ಆ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಟೈ ಮಾಡ್ಬೋದು. ಸೊ ಈ ಥರ ಕೂಡ ನೀವು ವೇರಿಯೇಷನ್ಸ್ನ ಮಾಡಿಕೊಂಡು ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತು ಇಲ್ಲಿಂದ 2 ಚೈನ್ಸ್ ವರ್ಕ್ ಮಾಡಿ ಅದೆಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು 4 ಕಂಬನ ವರ್ಕ್ ಮಾಡ್ತಾ ಇದೇ ಥರ ಡಿಸೈನ್ನ ಸಾರಿ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಸೊ ಈ ರೀತಿ ಬಂದಿದೆ ಫಿನಿಶ್ಡ್ ಲುಕ್. ತುಂಬಾ ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ನಾನಂತೂ 3 ಅವರ್ಸ್ ಒಳಗೇ ಇದನ್ನು ಕಂಪ್ಲೀಟ್ ಮಾಡಿದೆ. ಇದಕ್ಕೆ ನೀವು 450 500 ಆರ್ 550 ಈ ರೀತಿ ನೀವು ಚಾರ್ಜ್ ಮಾಡ್ಬೋದು. ಅದು ಕೂಡ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಕಮ್ಮಿ ಈ ರೀತಿ ನೀವು ಚೇಂಜಸ್ನ ಮಾಡ್ಬೋದು. ಸೊ ಸಿಂಗಲ್ ಕಲರ್ ಡಿಸೈನ್ ಯಾರೆಲ್ಲ ಇಷ್ಟಪಡ್ತೀರಾ ಅಂಥವ್ರು ಖಂಡಿತ ಒನ್ಸ್ ಈ ಡಿಸೈನ ಟ್ರೈ ಮಾಡಿ. ಅದಲ್ಲದೆ ಇದು ಒಂದೇ ಸ್ಟೆಪ್ಪಲ್ಲಿ ಮುಗಿಸೋವಂಥದ್ದು. ಸೊ ಫೈನಲಾಗಿ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬಿಡಿ, ಜೊತೆಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.